ಗುಡ್ ಮಾರ್ನಿಂಗ್. ಇವಾಗ ಎಚ್ಚರನೇ ಆಗಿಲ್ಲ. ಒಂದ್ಸಲ ಎಚ್ಚರ ಆಯಿತು, ನೋಡಿದೆ 5:45 ಆಗಿತ್ತು. 6:30ಗೆ ನಾನು ಮಲ್ಕೊಂಡೆ. ನೋಡಿದ್ರೆ 7 ಗಂಟೆಗೆ ಎದ್ದಿದ್ದೀನಿ. ಎದ್ದು ಈ ಮುಖ ತೊಳ್ಕೊಬಂದೆ. ನನ್ನ ಯೂನಿಫಾರ್ಮ್ ಸೀರೆ ಹಾಕೋಬೇಕು. ಗೊತ್ತಲ್ಲ, ಸೀರೆ ಹಾಕೊಂಡ್ರೆ ನಾನು ವಿಡಿಯೋ ಮಾಡಲ್ಲ. ನನ್ನ ಸ್ಕಿನ್ ಏನೋ ಕ್ಲಿಯರ್ ಆಯಿತು, ಓಕೆ. ಆದರೆ ಪಿಂಪಲ್ಸ್ಗಳಾಗ್ತವೆ. ಪಿಂಪಲ್ಸ್ಗಳಾಗಿ ಪಿಂಪಲ್ಸ್ ಮಾರ್ಕ್ ಆಗ್ತಾಯಿದೆ. ಮುಂಚೆ ಇತ್ತಲ್ಲ, ಅದೆಲ್ಲ ಹೋಯ್ತು. ನನ್ನ ತಂಗಿ ಮದುವೆ ಅಷ್ಟರಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಹೋಯ್ತು ಅದೇ ರೀತಿ. ನನ್ನ ತಂಗಿ ನನಗೋಸ್ಕರ ಏನು ಮಾಡ್ತಾ ಇದ್ದಾಳೆ ಗೊತ್ತಾ? ಹೇಳಮ್ಮ. ಅಮ್ಮ ಆಲೂಗಡ್ಡೆ ಎಲ್ಲನೂ ಬೇಯಿಸಿ, ಆಲೂಗಡ್ಡೆ ಪಲ್ಯಕ್ಕೆ ಎಲ್ಲ ಎತ್ತಿಟ್ಟಿತ್ತು. ಇವಳು ಟೊಮೊಟೊ ಈರುಳ್ಳಿ ಕಟ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ, ಕಡಲೆಬೇಳೆ ಹಾಕಿ ಒಂದಾಕ, ಬೆಳ್ಳುಳ್ಳಿ ಹಾಕು ಒಂದೆರಡು, ಟೇಸ್ಟ್ ಬರುತ್ತೆ. ಇರೋ ದೋಸೆ ಹಿಟ್ಟಿಗೆ ಉಪ್ಪು ಹಾಕೋದಂತೆ. ನನಗೋಸ್ಕರ ನಾನು ಹೋಗ್ಬಿಡ್ತೀನಿ ಇವತ್ತು ಮೀಟಿಂಗಿಗೆ ಅಂತ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದಾರೆ. ಆಲೂಗಡ್ಡೆ ಪಲ್ಯಗೆ ನಮ್ಮನೆ ದೋಸೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಏನಾದರೂ ಹೇಳ್ತೀರಾ ಚಾಂದು? ನಾನು ಬರಬೇಕು. ಸೌಜನ್ಯನ ಹತ್ರ ಡಿಸೈನ್ ಹೇಳಕ್ಕೆ ಹೋಗ್ಬೇಕಲ್ಲ. ನೀನು ಹೆಂಗೋ ಹೇಳ್ಕೊಬಿಟ್ಟಿದ್ಯಾ ನಾನು ಇಲ್ದಿರೋ ಗ್ಯಾಪಲ್ಲಿ. ಏನು ಬೇಕು ತಿನ್ನೋಕ್ಕೆ? ನೆನ್ನೆ ಹೆಂಗೆ ಆಡ್ಬೇಡ, ದುಡ್ಡು ಹಾಕು. ನಾನು ಒಂದ್ಸಲ ಕೇಳಿದ್ರೆ ಬೇಡ ಅನ್ಬೇಕು, ಎರಡನೇ ಸಲ ಕೇಳಿದಾಗ ಬೇಕು ಅನ್ಬೇಕು. ನಾನು ಎರಡೆರಡು ಅವತ್ತೇನಂದೆ, ಫಸ್ಟೇ ದಿನ ನೀನು ತತ್ತಿ ಏನೋ ಅನ್ಕೊಂಡಿದ್ದೆ, ಯಾಕ ತರಲೇ ಇಲ್ವಲ್ಲ ಅಂತ ಅಂದಲ್ಲ ಅಂದ್ಬಿಟ್ಟು ನೆನ್ನೆ ಎರಡೆರಡು ಸಲ ಕೇಳಿದ್ದೀನಿ ಏನಾದ್ರು ಬೇಕಾ, ಏನಾದರೂ ಬೇಕಾ ಅಂತ. ಏನು ಬೇಡ, ಏನು ಬೇಡ. ಮಗಿಗೆ ಏನಾದ್ರು ಬೇಕಾ? ಮಗ ಮನ್ಗದೆ ಅಲ್ಲ, ಮಗ ಇಲ್ಲ, ಅಮ್ಮಂಗೆ ಹಾಲು ಮಾತ್ರ ಬೇಕಂತೆ. ನಾನು ಮಗಿಗಿರ್ಲಿ ಅಂದ್ಬಿಟ್ಟು ಒಂದು ಜ್ಯೂಸ್ ತಗೊಬಂದೆ. ಕೇಳ್ತದೆ ಅಂದ್ಬಿಟ್ಟು ಹೇಳಿವಾ. ಗೋಬಿ ಬೇಕಾ? ಹಾಫ್ ಬೇಕೋ ಫುಲ್ ಬೇಕಾ? ನೀನೊಬ್ಳು ತಂದ್ಬಿಟ್ರೆ ಸಾಕು. ಅವ್ವಯ್ಯಂಗೆ ತರಬೇಕು, ಜಾನಕಿಗೆ ತರಬೇಕು, ಕೃತಂಗೆ ತರಬೇಕು. ನೀವೆಲ್ಲ ತಿಂದ್ರೆ ನಾವು ನಿಮ್ಮ ಬಾಯಿ ನೋಡೋಣ. 100 ರೂಪಾಯಿ ಹಾಕು. 2 ಪ್ಲೇಟ್ ಗೋಬಿಗೆ 100 ರೂಪಾಯಿ. 1 ಲಕ್ಷ ದುಡ್ಡು ಇಟ್ಕೊಂಡು ಅಕೌಂಟಲ್ಲಿ ದುಡ್ಡಿಲ್ಲ ಅಂತೀಯಲೇ. ನನ್ನಂಗೆ 800 ರೂಪಾಯಿ ಇಟ್ಕೊಂಡಿದ್ರೆ ನನ್ನ ಅಕೌಂಟಲ್ಲಿ 867 ಕಡೆ 57 ರೂಪಾಯಿ ಇದೆ ಗೊತ್ತಾ. ಆದರೂ ಫೋನ್ಪೇ ಮಾಡ್ತೀನಿ. ಅದು ಎಲ್ಲೆಲ್ಲಿ ಫೋನ್ಪೇ ಮಾಡ್ತೀನೋ ದುಡ್ಡೇ ಇರೋದಿಲ್ಲ. ನೆನ್ನೆ ದಿನ ನೋಡಿದ್ರೆ 1000 ರೂಪಾಯಿ ಇತ್ತು, ಇವಾಗ ಅಲ್ಲೇ 800 ರೂಪಾಯಿ ಆಗುತ್ತೆ. ಇವತ್ತು ಸಂಜೆ ಅಷ್ಟಲ್ಲಿ ನೋಡಿದ್ರೆ 600 ರೂಪಾಯಿ ಆಗಿರ್ತದೆ. ನನ್ನ ಮನೇಲಿದ್ದರೆ ದುಡ್ಡು ಖರ್ಚಾಕಲ್ಲ. ಹಿಂಗೆ ಡೈಲಿ ಆ ಡ್ಯೂಟಿಗೂ ಮನೆಗೂ ಓಡಾಡ್ತಾರೆ. ಡೈಲಿ 100ರಿಂದ 150 ರೂಪಾಯಿ ಖರ್ಚಾಯ್ತದೆ. ನೀನು ಬಿಡವ ಶ್ರೀಮಂತಳು ಅಂತೀಯ. ಯಾಕೋ 800 ರೂಪಾಯಿ ಬರಬೇಕಿತ್ತಲ್ಲ ಪೆನ್ಷನ್, ಅದು ಹಾಕೇ ಇಲ್ಲ ಕಣವ. ಯಾಕೆ ಅಂತ ಗೊತ್ತಿಲ್ಲ, ಬರಬೇಕಿತ್ತು. ಅದಾದ 800 ರೂಪಾಯಿ ಬಂದಿದ್ರೆ ಖರ್ಚಿಗಾಗಿರೋದು. 800 ರೂಪಾಯಿ ವಿಡೋ ಪೆನ್ಷನ್ ಹಾಕ್ತಾರಲ್ಲ, ಅದು ಸಂಬಳ ಹಾಕಿಲ್ಲ ಗುರು. ಈಗ ಮಾರ್ಚ್ ಟು ಏಪ್ರಿಲ್ಗೆ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಇನ್ನೇನು ಏಪ್ರಿಲೇ ಮುಗೀತಾ ಬಂತು, ಮೇಗೆ ಹಾಕ್ತಾರಂತೆ. 2 ಮಂತ್ಸ್ ಸ್ಯಾಲ್ರಿ ಬರುತ್ತೆ, 24,000 ರೂಪೀಸ್. ಯಾಕೆ? ನಾನು ಒಂದು ತಿಂಗಳಿಗೆ ಅಷ್ಟೇ ತಗೋತೀನಿ ಅಮ್ಮ. ಒಂದು ತಿಂಗಳಿಗೆ 20,000 ತಗೋತೀನಿ. ಯೂಟ್ಯೂಬ್ದೇನು ಪ್ರತಿ ತಿಂಗಳು ಬರಲ್ಲ, ಬಂದಂಗೆ ಬರಲ್ಲ ಅವಳು. ಬಟ್ ಪ್ರತಿ ತಿಂಗಳು ಬರೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಒಂದೊಂದು ವರ್ಷಕ್ಕೇನೆ 6 ತಿಂಗಳಿಗೆ ಏನೇನಾದ್ರು ಕೊಡಿಸ್ಬೋದಾಗಿತ್ತು. ಜೊತೆಗೆ ಆ ಬಾಯ್ಲಿ ಕೇಳ್ತೀನಿ, ಹಲ್ಲುಜ್ಬಿಟ್ಟು ಕೇಳು, ಹಲ್ಲುಜ್ಬಿಟ್ಟು ಕೇಳು. ಮತ್ತೆ ಮೂಗ್ ಬಟ್ ಕೊಡ್ಸಿದ್ದೀನಿ, ಮತ್ತೇನಾರು ಕೊಡ್ಸೋದ್ರೆ ಏನು ಕೊಡ್ಸೋದು? ಸೀರೆ ತಗೊಬಂದು ಕೊಟ್ಟೆ ಮೈಸೂರಿಗೆ ಹೋದಾಗ, ನಂತರದೇ ಚಿಕ್ಕಪೇಟೆಗೆ ಒಂದು ಜೊತೆ ಕೊಡಿಸ್ತೀನಿ. ಗಳು 2 ಆಯಿತು, 2 ಡ್ರೆಸ್ಗಳು, 2 ಡ್ರೆಸ್ಗಳು. ಗಳು ಏನು ಬೇಕಾದ್ರೂ ಕೊಡಿಸ್ಬೋತಾನೆ. ಅಲ್ಲಿ ತಗೋ ಅಂದರೆ ಬೇಡ ಅಂದೆ. ಸಾಲಿಗ್ರಾಮದಲ್ಲಿ ಅವತ್ತು ಅಯ್ಯೋ ನಂಗೆ ಬೇಡ, ನಂಗೆ ಏನು ಬೇಡ ಅಟ್ಲೀಸ್ಟ್ ಅನ್ನಾರು ತಗೋ ಅಂದ. ಸುಮ್ಮನೆ ನಿಂತಿದ್ಲು ಫ್ರೆಂಡ್ಸ್, ನನ್ನನ್ನು ತಗೊಂಡ್ಲೇ ಅವಳು. ಅಲ್ವಾ, ನಾನು ಬಟ್ಟೆನೇ ಇಲ್ಲ ತಕೊಡವ. ಮದುವೆ ಆಗೋಯ್ತೆ ಹೆಂಗಿದ್ರು ಅಕ್ಕಂಗೆ 1-2 ಜೊತೆ ಬಟ್ಟೆ ತಕೊಡವ. ನಿಮ್ಮಮ್ಮ ಕೋಟಿ ಚೀಟಿಗೆ ದುಡ್ಡಿಲ್ಲ, ಧರ್ಮಸ್ಥಳ ಚೀಟಿಗೆ. ಪಾಪ ನಮ್ಮಮ್ಮ ನಂಗೆ ಕೆಲ್ಸಕ್ಕೆ ಹೋಯ್ತಾ ಇದ್ರು, ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕೊಡು ಅಂತ ಕೇಳಲ್ಲ ನಮ್ಮಮ್ಮ. ಒಂಥರ ಸ್ವಾಭಿಮಾನಿ. ಅವತ್ತೊಂದು ದಿನ ಮತ್ತೆ ಹೇಳೋದು ಕೇಳು, ಅವತ್ತೊಂದು ದಿನ ಗ್ಯಾಸು ಫಸ್ಟು ಸ್ಟಾರ್ಟಿಂಗು ಪ್ರಾಬ್ಲಮ್ ಆಗೋದೇನು ಗೊತ್ತಾಯ್ತಲ್ಲ. ಆಗ ಗ್ಯಾಸ್ ತುಂಬ್ಸೋಕೆ ದುಡ್ಡಿಲ್ಲ ಅಂತ ಅಪ್ಪಾಜಿ ಕೇಳ್ತು. ಅಪ್ಪಾಜಿ ನನ್ನ ಕೆಲಸ ದುಡ್ಡು ಇಲ್ಲ ಅಂತ. ನಮ್ಮ ನನಗೆ ಕೇಳ್ಬೇಕು ತಾನೆ, ಅವಾಗ ಗ್ಯಾಸ್ ತುಂಬ್ಸೋಕೆ ದುಡ್ಡಿಲ್ಲ ತಂದು ಕೊಡವ ಅಂತ ಕೇಳ್ಬೇಕು ತಾನೆ. ಕೇಳ್ತಾ ಇಲ್ಲ ಕಂಡು ನನಗೆ ಅರ್ಥ ಆಗಲಿಲ್ಲ.
ಆಯ್ತಾ. ಫಸ್ಟ್ನೇ ದಿನ ಅರ್ಥ ಆಗಲಿಲ್ಲ, ಅಯ್ಯೋ ಇವ್ರು ಯಾವಾಗಲೂ ಇದ್ದೇ ಇರ್ತದೆ, ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಇರ್ತದೆ. ನಮ್ಮ ಅಪ್ಪಾಜಿನೂ ಕೆಲಸದ ದುಡ್ಡು ಅದೇನೇನು ಮಾಡ್ತದೆ ಬಟ್ ನಾನು ಸುಮ್ಮನೆ ಅದೇ. ದುಡ್ಡಿಲ್ಲ ಗ್ಯಾಸ್ ತುಂಬಿಸ್ಬೇಕಾಗಿತ್ತು, ಗ್ಯಾಸ್ ಸಿಗಕ್ಕಲ್ವಂತಿದ್ದು. ಒಂದು ಮಾತಾರು ಹೇಳ್ಬೇಕು ತಾನೆ, ಸುಷ್ಮಾ ಗ್ಯಾಸ್ ತುಂಬ್ಸಕ್ಕೆ ದುಡ್ಡು ಕೊಡು ಅಂತವ. ಲಾಸ್ಟ್ ನಮ್ಮ ಅಮ್ಮ ಅನ್ನೋದು ನೋಡಿ ನನಗೆ ನೋಡೋಕ್ಕಾಗದೆ ಲಾಸ್ಟಲ್ಲಿ ನಾನೇ ತುಂಬಿಸ್ತೀನಿ, ಬುಕ್ ಮಾಡಮ್ಮ ಅದಕ್ಕೆ ಹಂಗಂದು ಒಂದೇ ತಕ್ಷಣ ಫೋನ್ ತಗೋಲಿ ಫೋನ ಹಂಗಂದೆ. ಅಮ್ಮ ನಾನೇ ಬುಕ್ ಮಾಡು, ದುಡ್ಡು ಕೊಡ್ತೀನಿ, ಸಂಜೆಗೆ ಕೆಲ್ಸದಿಂದ ಬರ್ಬೇಕಾದ್ರೆ 1,000 ರೂಪಾಯಿ ತಗೊಬತ್ತೀನಿ ATM ಅಲ್ಲಿ ಅಂದ ತಕ್ಷಣ ಬುಕ್ ಮಾಡು ಅಪ್ಪಾಜಿ ಮೊಬೈಲ್ ಹೇಳ್ಬೇಕು ತಾನೆ. ಯಾಕೆ ಅವ್ರು ಹೇಳ್ಬಿಟ್ರೆ ತಪ್ಪ, ಮಗ್ಳಿಗೆ ಹೇಳ್ಬಿಟ್ರೆ ತಪ್ಪ. ಈಗ ಮನೇಲಿ ಇದ್ದಾಗ ಅಲ್ಲ ಅಟ್ಲೀಸ್ಟ್ ನನ್ಗೇನು ಗೊತ್ತು, ನಾನೇನು ಬೇರೆ ಅವಳ ತುಂಬ್ಸವ ಅಂತ ತುಂಬ್ಸಕ್ಕಲ್ಲ. ಆಗ ದುಡ್ಡ ಇಲ್ಲೆಯ ಜಗಣ ಅವ್ರ ಅಂಗಡಿಗೆ 1,000 ರೂಪಾಯಿಗೆ 1,010 ತಗೊಂಡೆ, 1,020 ರೂಪಾಯಿ ಫೋನ್ ಪೇ ಮಾಡಿ 1,000ನೋ ಏನೋ ತಂದ್ಕೊಟ್ಟೆ ತುಂಬಿಸ್ಕೊಂತ. ನಾನೇ ಬುಕ್ ಮಾಡಿದೆ ಗೊತ್ತಾ. ಆಮೇಲಿಂದ ಪೇಂಟ್ ಮಾಡಬೇಕಾದ್ರೆ 3,000 ಕೊಟ್ಟಿದ್ದೆ. ಆಮೇಲಿಂದ ಪೇಂಟ್ ಮಾಡಿಸ್ಬೇಕಾದ್ರೆ 6,500 ಆಯಿತು ಪೇಂಟ್ಗೆ ಗೊತ್ತಾ. ಎಲ್ಲಿಂದ ಬರ್ತದ್ಲೆ ಮನೆ ಬಿಟ್ಟೋಗ. ಏನು ಕೋಟಿ ಕೊಟ್ಟವಳು ಫ್ರೆಂಡ್ಸ್, ಇವಳೊಂದು 1/2 ಕೋಟಿ ಕೊಟ್ಟವಳು. ಇವಳು ಕೊಟ್ಟಿದ್ದ ದುಡ್ಡಲ್ಲ ನಮ್ಮಪ್ಪ ಮನೆ ಕಟ್ಸಿರೋದು. ಏನೇ ಮಾಡಿದ್ಯಾ ಮನೆ ಬಿಟ್ಟವಳೆ. ಏನು ಕೋಟಿ ಮಾಡ್ರವ್ರು ನೀವಂಗೆ ಹೇಳ್ಕೊಡಕ್ಕಲ್ಲ. ನಾನು ಹೇಳಿದ್ದು ನನಗೆ ಏನಾರು ತಕೊಡು ಸಂಬಳ ಬರ್ತದೆ ಅಂತೀಯಲ್ಲ, ಇಷ್ಟೆಲ್ಲ ಮಾಡಿದ್ದೀನಿ, ದುಡ್ಡೆಲ್ಲಿಂದ ಬರ್ತದೆ ಇನ್ನ ಅಂತ ಕೇಳ್ತಾ ಇರೋದು. ಗಾಟ್ ಇಟ್. ನನ್ನ ಪಾಯಿಂಟ್ನ ಅರ್ಥ ಮಾಡ್ಕೊ ನೀನು. ಇದಕ್ಕೆಲ್ಲ ದುಡ್ಡು ಖರ್ಚಾದ್ಮೇಲೆ ಇನ್ನು ದುಡ್ಡು ಯಾಕಡೆಯಿಂದ ಬರ್ತದೆ. ಈಗ ನನ್ನ ಮಗಳನ್ನ ಅಡ್ಮಿಷನ್ ಮಾಡಿಸ್ಬೇಕು ಗೊತ್ತಾ, ಮಿನಿಮಮ್ 10,000 ಫೀಸ್ ಕಟ್ಟಬೇಕು. ಏನು ಮಾಡೋದು. ಮೆಸೇಜ್ ಮಾಡಿದ್ರು, ಮೇಡಮ್ ನಿಮ್ಮ ಮನೆ ಹತ್ರಕ್ಕೆ ಬಂದಿದ್ದೆ, ನೀವೇ ಇರಲಿಲ್ಲ ಅಂತ. ನಾನು ಡ್ಯೂಟಿಲಿದ್ದೆ ಗಂಗೂರಲ್ಲಿ, ಹೇಳಿ ಮೇಡಮ್ ಅಂದೆ. ಕೃತನ್ನ ಕಾನ್ವೆಂಟ್ಗೆ ಇಲ್ಲೇ ಸೇರಿಸ್ತೀರಾ ಅಂದರು. ಇಲ್ಲ ಮೇಡಮ್ ಬೇರೆ ಕಡೆ ಹಾಕೋಣ ಅಂದ್ಕೊಂಡಿದ್ದೀನಿ ಅಂದೆ. ಇಲ್ಲ ಎಜುಕೇಷನ್ ಎಲ್ಲ ಚೆನ್ನಾಗಿದೆ, ಇಲ್ಲೇ ಹಾಕಿ ಮೇಡಮ್ ಅಂದರು. ಇನ್ನೂ ಡಿಸೈಡ್ ಮಾಡಿಲ್ಲ ಮೇಡಮ್, ಟೈಮ್ ಇದೆಯಲ್ಲ ನೋಡೋಣ ಬಿಡಿ ಅಂತ ಅಂದೆ. ಇವಳಲ್ಲಿ ಹೋಗೋದಿಲ್ಲ ಅಂತ ಹೇಳಲ್ಲೇ. ನನ್ನ ಮಗಳು ಒಂಥರ ರಾಜ ಹುಲಿ, ಅವಳು ಹೇಳಿದ್ದೆ ಆಗ್ಬೇಕು. ಕೇಳು, ಇವತ್ತು ಮನೇಲಿ ಇರ್ತಿಲ್ಲ, ಪುಸಿ ಮಾಡು ಚಿನ್ನಮ್ಮ, ಅಲ್ಲೇ ಹೋಗವ ಕಾನ್ವೆಂಟ್ಗೆ ಅಂತವ. ಪುಸಿ ಮಾಡು ಇವತ್ತೆಲ್ಲ ಫುಲ್ ಚಾದು ಸುಮ್ ಕುತ್ಕೋ. ಏನು ಚೆನ್ನಾಗಿ ಮಕ್ಕಳಿಲ್ಲ, ನನ್ನ ಮಗ ಚೆನ್ನಾಗಿರ್ಲಿ. ಏನಮ್ಮ ನಿಂದು, ಏನು ಹೇಳು. ಯಾಕೆ ಅವಳು ಏನ್ ಮಾಡ್ತಾವಳೆ. ನೀನ್ ಪೂಸಿ ಮಾಡು ಅಂತವಳೆ ಹೇಳ್ಬಿಟ್ಟು 1-2 ದಿನ ಹೋದ್ರೆ ಹತ್ಕೊಂಡು ಹೋಯ್ತಲ್ಲ, ಆಮೇಲೆ ಸರಿಯಾಗದಿಲ್ವಾ. ನನ್ ಮಗ್ಳಿಗೆ ನೀನು ಜಾಸ್ತಿ ಮಾತಾಡ್ಬೇಡ. ಮನ್ಗಿಸ್ಕೊಳ್ಳಿ ಅವಳೆ ನಿನ್ ಚಾಂದಮ್ಮನ ಜೊತೆ ಮನೆಗೆ ಹೋಗ್ತೀನಿ ಅಂತ ಬಂದಿದ್ಕೆ ನಾನು ಬಿಟ್ಬಿಟ್ಟು ಬಂದೆ. ಮಗ ಅಷ್ಟು ಆಸೆ ಮಾಡ್ತದಾರ ಅಂತ. ಓ ಏನ್ ಡೈರಿ ನೀನೇ ಕದ್ದು ನೀನೇ ಮನ್ಗಿಸ್ಕೊತೀಯ ನನ್ ಮಗವ. ಒಸಿಯಲ್ಲ ಏನೋ ಅಮ್ಮ ಅಂತ ಇದು ಮಾಡ್ತದಲ್ಲ, ಯಾಕೆ ದೂರ ಮಾಡೋದು. ಮದುವೆ ಆಗೋಗ ಹೆಣ್ಣು, ಆಮೇಲಿಂದ ನನ್ನ ಮಗ ಏನು ಬರ್ತದ ಇವಳು ತಕ್ಕೆ ಅಂದ್ಬಿಟ್ಟು ಕಳ್ಸಿದ್ದು. ಅವ ನಿನ್ನ ಜೊತೆ ಮಾತಾಡ್ಕೊತಾ ಇದ್ರೆ ನಂಗೆ ಮೀಟಿಂಗ್ ಲೇಟ್ ಆಯ್ತದೆ. ಬಾಯ್. ಯಾಕಮ್ಮ ಫ್ರೆಂಡ್ಸ್, ನಾನು ಈಗ ಇವ್ರು ಹಿಂಗೆ ಮಾತಾಡ್ತಿರ್ತಾರೆ. ನಮ್ಮ ಅಮ್ಮ ಅದೇನೋ 2,000 ಫೋನ್ ಪೇ ಮಾಡ್ಸೋತೇನೋ ಹೇಳ್ತದೆ, ನಂಗೆ ಗೊತ್ತಿಲ್ಲ. ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಶ್ರುತಿಯಾಕ ಅವ್ರ ಸ್ಕೂಟಿಲಿ ಹೋಯ್ತಾವ್ರೆ. ನಾನು ಮಾಡ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನ ಮಾತ್ರ ಬಾಯ್ ಮಾಡು. ಬ್ಲಾಗ್ ಬಾಯ್ ಮಾಡೆ. ಬಾಯ್ ಕಣಕ್ಕ. ಮದ್ವೆಗೆ ನೆಕ್ಸ್ಟು ಸೌಂದರ್ಯನ ತಂಗಿ ಮದ್ವೆಗೆ, ಆಮೇಲಿಂದ ನನ್ನ ತಂಗಿ ಮದ್ವೆಗೆ. ಅವ ನಮ್ಮ ಸಬ್ಸ್ಕ್ರೈಬರ್ನು ಕರಿಯೇ ನಿನ್ನ ತಂಗಿ ಮದ್ವೆಗೆ. KR ನಗರದಲ್ಲಿ. ಯಾವ ಚೌಟ್ರಿಗೆ ಹೋಗೋದು. ಹಾಂ, ಅದ ಹೆಸ್ರೇನು ಅಕ್ಕ. ನಿಮ್ಮೂರು ಕರ್ಕೊಂಡೋಗಕ್ಕ. ಕಾಳೆನಳ್ಳಿನಾ ನಿಮ್ಮೂರು ಕರ್ಕೊಂಡೋಗು. ಮಿಂಚ್ ಮುಡೋಣ. ಅವತ್ತು ನೀವೆಲ್ಲ ಫೋಟೋ ತಗೊಂಡಿದ್ರಿ, ನಂಗೆ ಬೇಜಾರಾಯ್ತಿತ್ತು. ನನ್ನೇ ಕರ್ದಿಲ್ವಲ್ಲ ಇವ್ರು ಫೋಟೋ ತಗೊಂಡಾರಲ್ಲ ಅಂತ. ಅವಾಗ ಅಂದಿದ್ದೀನಿ ರತ್ನಕ್ಕಂಗೆ ಸೌಂದರ್ಯನ ತಂಗಿ ಮದ್ವೆಗೆ ನಾವೆಲ್ಲ ಹೋಯ್ತೀವಿ, ಎಲ್ಲ ಫುಲ್ ಫೋಟೋ ತಗೊಬಿಡೋಣ ಅಂತವ. ನಾನು ಹೇಳಿಲ್ವಾ ಸೌಂದರ್ಯನ ತಂಗಿ ಮದ್ವೆಗೆ ಹೋಗೋಣ, ಕರ್ನೆರೆಗೆ ಯಾಕ ಅದಕ್ಕೆ ಹೋಗಿ ಅಂತ ಹೇಳಿದೆ. ಮದ್ವೆಗೆ ಇವ್ರದಕ್ಕೆ ಹೋಗೋಣ. ಹಂಗ ನಾನು ಕಬಾಬ್ ತಿಂತೀನಿ ಯಾಕ ಜಾಸ್ತಿಯ. ಇದು ಥರ ಆಯಿತು. ನಾನು ಸಾಲಿಗ್ರಾಮಕ್ಕೆ ಬಂದೆ. ನನ್ನ ತಂಗಿಗೇನೋ ಗೋಬಿ ಬೇಕಂತೆ.
ಗೋಬಿ ತಗೊಳ್ಳೋಣ ಅಂತ ಹೇಳಿ ಬಂದೆ. ಅಯ್ಯೋ ಬಸ್ಸಲ್ಲಿ ಸೀಟ್ಗೋಸ್ಕರ ಜಗಳಾಡ್ತವ್ರೆ, ನನ್ನ ಇಳಿಯೋಕೆ ಬಿಡ್ತಾರ. ನಾನು ಬಾಯಿ ಬಂದಂಗೆ ಬಯ್ಯ ನಾನು ಸಿಟ್ಟು. ಅದಕ್ಕೆ ಹೊಟ್ಟೆಗೆ ಅನ್ನ ತಿಂತೀರಾ ಏನು ತಿಂತೀರಾ ಅಂತ ಬೈದಿದ್ದೀನಿ. ಮತ್ತು ನನಗೆ ಇಳಿಯೋಕೆ ಬಿಡ್ತಾಯಿಲ್ಲ. ನಾವು ಸೀಟ್ ಹಾಕಿದ್ದೀವಿ ಮೈಸೂರಿಗೆ ಹೋಗ್ಬೇಕು ಅಂತ. ಏನು ಒಬ್ಬರು ಲೇಡಿ ಒಬ್ಬರು ಜೆಂಟ್ಸು ಇಬ್ಬರು ಜಗಳ ಹೊಡಿತವ್ರೆ. ಸೊ ಗೋಬಿ ಅಂಗಡಿಗೆ ಬಂದೆ, ಬನ್ನಿ ಗೋಬಿ ತಗೊಳ್ಳೋಣ. ಚಿನ್ನಮ್ಮ ಇಟು ಅಜ್ಜಿ ಹೊಡಿತದೆ, ನೀರು ಹಿಡಿತದೆ ಅಲ್ಲಿ ಹೊಡಿತದೆ. ಹೋಗು ಅಮ್ಮ, ನೀನು ಏನೋ ಬತ್ತು ಅಂದ್ರೆ ನಾನು ನೀರೊಳಗಡೆ ಏನೋ ಹುಳ ಬಂದ್ಬಿಟ್ಟದೇನೋ ಅಂತ. ಏಕೆ ಏನ ಯಾಕಪ್ಪದಿ ಹೊಡಿವ ಒಂದ್ ಎಡಟ ಯಾರಿಗೆ ಕತೆ ಅಪ್ಪಾಜಿ. ನಾನು ನೀರೊಳಗೆ ಏನೋ ಬಂದ್ಬಿಟ್ಟದೆ, ನಾನು ನೋಡ್ಬತ್ತಾ ಇದ್ದೀನಿ. ಮೋಟ್ರ್ ಆಫ್ ಮಾಡ್ಬಿಟ್ಟು ಅಪ್ಪಾಜಿ ಹಾವು ಬಂದ್ಬಿಟ್ಟದೆ ಅಂತ. ಏನು ಬಂತು ನಾನು ಅಪ್ಪಾಜಿ ಹಂಗೆ ಅನ್ಕೊಂಡ್ಬಂದಿರೋದು. ಕೊಟ್ಕೆಲ್ಲ ಹಾವು ಬಂದದೆ ಅಂದ್ಬಿಟ್ಟು ಏನು ಬಂತು ಅಂದ್ರೆ ಅಮ್ಮ ಮೊಬೈಲ್ ಇಟ್ಕೊಂಡು ಬತ್ತು ಅಂತ. ಅದೇ ನೀನು ಕರೆಕ್ಟಾಗಿ ಕೂತ್ಕೋ ಫಸ್ಟು. ನಾನು ಹಂಗೆ ಅನ್ಕೊಂಡೆ ಬತ್ತು ಅದಕ್ಕೆ ನೀರೊಳಗೇನೋ ಬಂದ್ಬಿಟ್ಟದೆ ಅಂತ. ಅಪ್ಪಾಜಿ ಚಂದ ಟೀ ಕುಡಿತಾರೆ, ಕರೆಕ್ಟಾಗಿ ಕೂತ್ಕೊ ಅಂತ ಹೇಳಿದೆ. ಅಲ್ಲ ಅಪ್ಪಾಜಿ ಟೀ ಕುಡಿತಾರೆ, ಅಪ್ಪಾಜಿ ಓಡೋಗ್ಬಿಟ್ಟು ಏನು ಬಂತು ವಿಡಿಯೋ ಆನ್ ಆಗಿರೋ ನಮ್ಮ ಅಣ್ಣನ ಜೊತೆ ನಮ್ಮಮ್ಮ ಮಾತಾಡ್ತಾ ಇತ್ತಾ. ನಂದು ಯೂಟ್ಯೂಬು ಆನ್ ಆಗ್ಬಿಟ್ಟು ನನ್ನ ವೀಡಿಯೋ ಆನ್ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮಮ್ಮ ಬತ್ತು ಕತ್ತೆ. ಈ ಒಳ್ಳೆ ಕಾಮಿಡಿ ಅಂದರೆ ಕಾಮಿಡಿ. ಇಷ್ಟೊತ್ತಿನಲ್ಲಿ ಕೃತಜ್ಞ ಪಾನಿಪುರಿ ತಿಂತಾ ಇದ್ದಾಳೆ. ಅವ್ರ ತಾತ ಪಾನಿಪುರಿ ತಂದಿತ್ತು, ನಾನು ಗೋಬಿ ತಂದಿದ್ದೆ. ನನ್ನ ಮಗ ಗೋಬಿ ತಿಂದಿಲ್ಲ, ಇವಳೇ ತಿನ್ಕೊಂಡ್ಲು ಫ್ರೆಂಡ್ಸ್. ಒಂದು ಪ್ಲೇಟ್ ಗೋಬಿ ಎಲ್ಲನೂ ನನಗೂ ಕೊಟ್ಟಿಲ್ಲ, ಕೃತಂಗೂ ಕೊಟ್ಟಿಲ್ಲ. ನೀನೇ ಜಾಸ್ತಿ ತಿಂದಿರೋದು. ಅಮ್ಮ ಎಡೆ ಪೀಸು. ಚಿನ್ನಮ್ಮ ತೊಳೆಯಕ್ಕೆ ಹಾಕು ತಿಂದ್ಬಿಟ್ಟು ಇನ್ನೊಂದು ಸ್ಪೂನ್ ಅದೇ ಅನ್ನ ಊಟ ಮಾಡಬೇಕು ಪುಟ್ಟಾಣಿದ್ದೀನಿ ಈಗ. ಹಂಗೆ ಮನಿಕೊಳಂಗಿಲ್ಲ, ಗೊತ್ತಾಯ್ತಾ? ಯಾಕೆ ಅಪ್ಪಾಜಿ ಏನು ಬತ್ತಪ್ಪಾಜಿ ಏನು ಬತ್ತು? ನನಗೆ ನಗು ಕಂಟ್ರೋಲ್ ಮಾಡೋಕ್ಕಾಯ್ತಾ ಇಲ್ಲ. ನಮ್ಮಮ್ಮ ಇನ್ನೊಂದು ಸರ್ತಿ ನಗಾಡ್ತಾರೆ, ಬೈತಾರೆ. ನಗಾಡೋದಿಲ್ಲ ನಾನು. ಸಂಪಕ್ಕೆ ತಿರುಗಿಸೋಣ ಬನ್ನಿ ಫ್ರೆಂಡ್ಸ್. ಇವಾಗ ಯಾರು ಬರ್ತಾರೆ? ಏನು ಬತ್ತಮ್ಮ ಚಾಂದು? ನಿಂದ ಯಾವ ಜಾತಿ? ಆಗ 8 ಗಂಟೆಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೆ, ನೀರು ಸುರಿತಾ ಇದೆ. ಇಯರಿಂಗ್ಸ್ ನಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಇವತ್ತು ಮೀಟಿಂಗ್ ಹೋದಾಗ ಯಾರು ಇಯರಿಂಗ್ಸ್ ನಂಗೆ ಇಷ್ಟ ಆಯಿತು ಅಂತ ಬೆಳಿಗ್ಗೆ ಹಾಕೊಂಡು ಹೋಗೋಕ್ಕೆ ಈ ಥರದವೆಲ್ಲ ಕಾಲೇಜ್ಗೆ, ಡಿಗ್ರಿಗೆ ಮತ್ತು PUಗೆ ಹೋದಾಗ ಹಾಕೋತಾ ಇದ್ದಿದ್ದು. ಆ್ಯಂಡ್ ಮದುವೆಗಿಂತ ಮುಂಚೆ 2019ರಲ್ಲಿ ಈ ಥರ ಮೀಣ ಏನೇನೋ ಈ ಥರ ವಿಚಿತ್ರವಾಗಿರೋವೆಲ್ಲ ಹಾಕೋತಿದ್ದು. ಮದುವೆ ಆದಮೇಲೆ ಬಿಟ್ಬಿಟ್ಟಿದೆ. ಆಲ್ಮೋಸ್ಟ್ ಗೋಲ್ಡೇ ವೇರ್ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ ಅರ್ಜೆಂಟ್ಗೆ ಓಲೆ ಸಿಗಲಿಲ್ವಾ, ನನ್ನ ತಂಗಿ ಈ ಓಲೆನ ಫೋಟೋಶೂಟ್ಗೆ ಹಾಕಿದ್ಲು. ಮಾಡ್ರನ್ ಡ್ರೆಸ್, ಅದು ವೆಸ್ಟ್ರನ್ ಡ್ರೆಸ್. ಅದಕ್ಕೆ ಅದು ಮೇಲೆ ಆಯಿತು ಅಂತೇಳಿ ಇದನ್ನು ಹಾಕೊಂಡು ಹೋಗಿದ್ದೆ ಸೀರೆಗೆ. ಅನ್ನಕ್ಕಿಟ್ಟಿದ್ದೀನಿ, ಅದೆಲ್ಲ ನೀರು ಸೋರ್ತಾ ಇದೆ. ನಮ್ಮನ್ನು ನೀರು ಬಿಟ್ಟಿದ್ದಳ ಅಮ್ಮ ಪಪ್ಪ ಬಟ್ಟೆ ಎಲ್ಲ ಒಗಿತೈತೆ ಫ್ರೆಂಡ್ಸ್. ನಾನು ಬಂದು ಬ್ಯಾಕ್ ಪೇನು ಮತ್ತು ಸುಸ್ತು, ಡೇಟ್ ಆಗಿಬಿಟ್ಟಿದೆ. ಅಲ್ಲಿ ನಾನು ಸಾಲಿಗ್ರಾಮಕ್ಕೆ ಬರೋಕ್ಕಿಂತ ಮುಂಚೆನೇ ನನ್ನ ತಂಗಿಗೆ ಕಾಲ್ ಮಾಡಿ ಹೇಳಿದ್ದೆ ನೀರು ಕಾಯಕ್ಕೆ ಹೇಳೋ ಅಂತ. ಅಪ್ಪ ನಾನು ಬರೋ ಅಷ್ಟರಲ್ಲಿ ನೀರು ಕಾಯಿಸಿದ್ರು. ಬಂದು ಸ್ನಾನ ಮಾಡಿ 1.5 ಗಂಟೆಯಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಸ್ಸಲ್ಲೆಲ್ಲ ಬರಬೇಕಾದ್ರೆಲ್ಲ ಎಡಿಟಿಂಗ್ ಮಾಡ್ಕೊಬಂದೆ, ಬಟ್ ನೀಟಾಗಿ ಎಡಿಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಬಸ್ಸಲ್ಲೆಲ್ಲ ಸೌಂಡು, ಜಗಳಗಳು, ಹಾಗೆ ಸುಮಾರಾಗಿ ಮೇಲೆ ಎಡಿಟಿಂಗ್ ಮಾಡಿ ಸೇವ್ ಕೊಟ್ಕೊಂಡು
ಸಾಲಿಗ್ರಾಮ್ದಿಂದಲೂ ಅಪ್ಲೋಡ್ ಮಾಡ್ಕೊಂಡು ಬಂದೆ. ಇಲ್ಲಿ ಬಂದೆ 4 GB ಡೇಟಾ ಅಪ್ಲೋಡ್ ಕೊಟ್ಟೆ. 4 GB ತಗೋತು. ಫೈನಲ್ ಆಗೂ 100% ಆಗಬೇಕಿತ್ತು, 90% ಆಗಿತ್ತು. ಆವಾಗ ಬಂದು ಕೆನಾಟ್ ಪ್ರೋಸೆಸ್ ದ ವಿಡಿಯೋ ಅಂತ ಏನೋ ಬಂತು. ಫುಲ್ 4 GB ನೆಟ್ಟು ವೇಸ್ಟು. ಮತ್ತೆ ಅದು ಇದು ಓಪನ್ನೇ ಆಯ್ತಾ ಇಲ್ಲ, ಫೈಲ್ಗೂ ಅದೇನೋ ಬಂತು. ಮತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಫಸ್ಟಿಂದ ಅಪ್ಲೋಡ್ ಮಾಡಿ, ಅಯ್ಯೋ ಭಗವಂತ, ಮತ್ತೆ 4 GB. ಇವತ್ತೊಂದೇ ದಿನ 8 GB. ನಾನೊಂದು ಹಾಳು ಮುಳು ನೋಡು 1 GB ಖಾಲಿ ಮಾಡಿರ್ತೀನಿ. ಒಂದೇ ದಿನ 9 GB ನೆಟ್ನ ಖಾಲಿ ಮಾಡಿದ್ದೀನಿ ವಿಡಿಯೋಗೋಸ್ಕರನೇ. 8 GB ನೋಡಿ. ಯೂಟ್ಯೂಬ್ ಮಾಡೋದಷ್ಟು ಈಸಿನಾ? ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ 1.5 ಗಂಟೆ ಆ ಜಾಗದಲ್ಲಿ ಕೂತ್ಕೊಂಡು ಸಾಕಾಗಿ ಹೋಗ್ಬಿಡ್ತು ಫ್ರೆಂಡ್ಸ್. ಪಾಪ ನಮ್ಮಮ್ಮ ನೀರು ಕೆಲಸ ಮಾಡ್ತಾನೆ ಇದೆ. ನಾನು ಮಲ್ಕೊಳ್ಳೋಣ ಅಂದ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಲ್ಕೊಳ್ಳೋಣ ಅಂದ್ಕೊಂಡು 8 ಗಂಟೆ ಆಗಿ ಹೋಯಿತು. ಬಂದ ತಕ್ಷಣ ಸ್ವಲ್ಪ ಅನ್ನ ಕಾಳು ಎಲ್ಲ ತಿಂದೆ, ಮತ್ತು ಒಂದು ಅರ್ಧ ಲೋಟ ಟೀ ಕುಡಿದೆ. ನಂಗೆ ಊಟ ಮಾಡೋಂಗಿಲ್ಲ, ಮಲ್ಕೊಬಿಡ್ತೀನಿ. ನೋಡೋಣ, ಆದರೆ ಒಂದು ಸ್ವಲ್ಪ ಮುದ್ದು ಸೊಸೆ ಸೀರಿಯಲ್ ಬರ್ತೈತೆ, ಆದರೆ ನೋಡೋಣ, ಟಿವಿ ನೋಡೋಣ. ಅಮ್ಮ ಅನ್ನಕ್ಕಿಡು ಒಂದಿತ್ತು, ಅನ್ನಕ್ಕೆ ಇಟ್ಟಿದ್ದೀನಿ. ಕೃತಜ್ಞಾಸ್ಗೆ 1 2 3 ಎಲ್ಲ ABCD ಬರಿತಾ ಇದ್ದಾಳೆ. ನಮ್ಮವ್ವ ಟಿವಿ ನೋಡ್ತೈತೆ. ನಮ್ಮ ಅಪ್ಪಾಜಿ ಎಲ್ಲೋ ಹೋಯಿತು. ಬೆಳಗ್ಗೆ ಗ್ಯಾಸ್ ತುಂಬಿಸ್ಕೊಟ್ರಂತೆ. ನಮ್ಮ ಅಮ್ಮನ ಫ್ರೆಂಡು ಪ್ರಭಾಂಟಿ ಅಂತ ಹೇಳಿದ್ನಲ್ಲ, ಅವರು 1 ವರ್ಷದಿಂದ ಡೆತ್ ಆದರು. ಬಟ್ ಅವರು ಗ್ಯಾಸ್ ಪಾಸ್ಬುಕ್ಕಲ್ಲಿ ನಾವು ಸಿಲಿಂಡ್ರ್ ತುಂಬಿಸ್ಕೊಂಡಿದ್ದೀವಿ. ಆ ಪಾಸ್ಬುಕ್ನ ಪ್ರಭಾಂಟಿ ಪಾಸ್ಬುಕ್ ಇಸ್ಕೊಂಡಿದ್ದಾರೆ. ಇಸ್ಕೊಂಡ್ಬಿಟ್ಟು ಅವ್ರ ಪಾಸ್ಬುಕ್ ಬದಲು ಬೇರೆಯವ್ರ ಪಾಸ್ಬುಕ್ ಕೊಟ್ಟು ಅದೇನೋ ಮಧ್ಯಾಹ್ನ ಜಗಳ ಆಯಿತು ಅಂತ ಹೇಳಿ ಅಪ್ಪಾಜಿ ಅದನ್ನೇ ಹೇಳ್ತಾ ಇದ್ದಿದ್ದು. ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂದು ಜಗಳ ಮತ್ತು ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ನನ್ನ ಕೈಲಿ ಅವ್ರು ಜಗಳ ಆಡ್ಬೇಕಾರೆ ಅಥವಾ ಮಾತಾಡೋ ಟೈಮಲ್ಲಿ ನನ್ನ ಕೈ ಫೋನ್ ಇರೋದಿಲ್ಲ, ಅಥವಾ ನಾನೇನೋ ಕೆಲಸ ಮಾಡ್ತಾಯಿರ್ತೀನಿ, ಅಥವಾ ನಾನಿರಲ್ಲ, ಡ್ಯೂಟಿಗೆ ಹೋಗಿರ್ತೀನಿ. ಬಟ್ ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕಿದ್ರೆ ನಿಮ್ಗೆ ಒಂಥರ ಗೊತ್ತಲ್ಲ, ಹಳ್ಳಿ ಕಡೆ ಹೆಂಗೆಲ್ಲ ಜಗಳ ಆಡ್ತಾರೆ, ಹೆಂಗೆಲ್ಲ ಬೈದಾಡ್ತಾರೆ ಅಂತ. ಬಟ್ ಏನು ಮಾಡ್ತೀರಾ, ನನಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲ್ವಲ್ಲ. ಇವಾಗ ಒಂದು ಸ್ವಲ್ಪ ಮಾಡಿಕೊಂಡೆ. ಅದರಲ್ಲೂ ಏನಾದ್ರು ಕೆಲವೊಂದು ವರ್ಡ್ಸು ಬೇಡ ಅಂತ ಏನಾದರೂ ಅನಿಸಿದ್ರೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಕಟ್ ಮಾಡಿ ಹಾಕ್ಬಿಡ್ತೀನಿ. ಸೊ ಗೊತ್ತಾ ಇರುತ್ತೆ ಹಳ್ಳೀಲಿ ಬೆಳೆದವ್ರಿಗೆಲ್ಲ ಹೆಂಗೆಲ್ಲ ಮಾತಾಡ್ತಿರ್ತಾರೆ ಹಳ್ಳಿ ಕಡೆ ಅಂತ ಹೇಳಿ. ಇನ್ನೇನಿಲ್ಲ ಫ್ರೆಂಡ್ಸ್, ನಂಗಂತೂ ನಿಂಗೆ ಒಂದು ವಿಚಾರ ಗೊತ್ತಾ, ನನಗೆ ನಾಳೆಯಿಂದ ರಜಾ ರಜಾ ರಜಾ. ಏನು ಮಗನೇ? ಕೃತಜ್ಞ ಕಲರ್ಫುಲ್ ಬರ್ದಿದೀಯಾ? ಎಲ್ಲ ತೋರು. ಚಿನ್ನಮ್ಮ ಧೋನಿದು ಎಫ್ ಯಾಕಮ್ಮ ಉಲ್ಟಾ ಬರ್ತಿದೀಯಾ? ಎಫ್ ತಪ್ಪು. ಓ ಪಿ ಏನು ಹಂಗೆ ಬರ್ತಿದ್ದಿ ಚಿನ್ನ? ಪಿ ತಪ್ಪಾಗಿದೆ. QRSTUVWXYZ. ಎಫ್ ಕರೆಕ್ಟ್ ಮಾಡು, ಪಿ ಕರೆಕ್ಟ್ ಮಾಡು. ಎಫ್ ಉಲ್ಟಾ ಬರ್ದಿದೆಯಲ್ಲ ಚಿನ್ನಮ್ಮ, ಹಂಗೆ ಉಲ್ಟಾ ಬರೆಯೋದು. ಹಾಂ ಸರಿ ಆಯಿತು, ನಾನು ಬೈತಾ ಇದ್ದೀನ. ತಗೋ ಕರೆಕ್ಟ್ ಮಾಡಮ್ಮ ಬಂಗಾರ, ತಗೋ. ಚೆನ್ನಾಗಿದೆ ಮಗನು, ಗುಡ್ ಬೇಬಿ. ಅದು 2 ಅಕ್ಷರ ಸರಿ ಮಾಡು. ಎಫ್ ಕರೆಕ್ಟ್ ಮಾಡು, ಪಿ ಕರೆಕ್ಟ್ ಮಾಡು. ಐ ಬರಿ ಚಿನಿ. ಕಾಕ ಅದು ಬರುತ್ತೆ ತಾನೆ ನಿಂಗೆ? ಕಾಕ ಚಚ್ಚ ಕಲ್ತ್ಕೊಂಡಿದ್ದಲ್ಲ ಮಗನೇ ಒಂದು ಲೈನು. ಓಕೆ, ಅಮ್ಮ ಹಾತಂಕ ಬರೀ ಹೋಗು. ಮಾರ್ನಿಂಗ್ ನಾನು 8 ಗಂಟೆಗೆ ಎದ್ದಿದ್ದೀನಿ. ನಮ್ಮಮ್ಮ ಹೇಳ್ಸಿ ಸಾಕಾಯಿತು. ಪಪ್ಪ ನನ್ನ ತಂಗಿನೇ ಎದ್ದು ಚಿತ್ರಾನ್ನ ಮಾಡ್ತಿದ್ದಾಳೆ. ನಾನು ಸ್ವಲ್ಪ ಕಿಟಕಿಗಳು ಮತ್ತು ಬಾಕ್ಸು ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೊಂದು 2 ಡೇಸಲ್ಲಿ ಇನ್ವಿಟೇಷನ್ಸ್ ಎಲ್ಲ ಬರ್ಬೋದು. ಬಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡ್ಸೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ, ಅದಕ್ಕೆ ನೋಡಿ ಎಲ್ಲ ಹರಿಕೊಂಡು ಕೂತಿದ್ದೀವಿ ಆಯಿತಾ. ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದು ನನ್ನ ತಂಗಿ ಚಿತ್ರಾನ್ನ. ಹುಳಿ ಮಾಡಬೇಕಲ್ಲ, ಮಾಡೋಗೆ ನಾನು ಮಾಡ್ಕೊಂಡ್ಬಂದೆ. ಹುಳಿ ಅದಕ್ಕೆ ರೂಮ್ ಕಿಟಕಿ ಎಲ್ಲ ಒರೆಸ್ತೀಯ. ಆ ಕಿಟಕಿ ಆಮೇಲೆ ಬಾಕ್ಸ್ಗಳು ಎಲ್ಲ ಏನೇನು ಇಡಬೇಕೆಲ್ಲ ಎತ್ತಿಟ್ಟಿದ್ದೀನಿ. ಇವಾಗ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕು. ನಮ್ಮಮ್ಮ ಅಡುಗೆ ಮನೆ ಗೋಡೆ ಎಲ್ಲ ತೊಳಿರಿ ಅಂತ ಅದೇ. ಬಿಕಾಸ್ ಇನ್ನೊಂದು ನಾಳೆ ಅಥವಾ ನಾಡಿದ್ರಲ್ಲಿ ಇನ್ವಿಟೇಷನ್ ಬರುತ್ತೆ. ಅದಕ್ಕೆ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀವಿ, ಎಲ್ಲನೂ ಒರೆಸ್ಕೊತಾ ಇದ್ದೀವಿ. ಹೋದ ವಾರ ನಾನ್ ವೆಜ್ ಮಾಡಿದ್ವಲ್ಲ ಅಂತ ಹೇಳಿ. ನನ್ನ ರೂಮ್ ಪರಿಸ್ಥಿತಿ ಈಗ ಈ ಥರ ಇದೆ. ಇಲ್ಲಿ ಬಾಕ್ಸ್ ಹೊಡಿಕಕ್ಕ ಎಸಿಯತ್ತಾಗಿತ್ತು. ಇವಾಗ ಇದನ್ನೆಲ್ಲ ಪಟ ಅಂತ ಹೇಳಿ ಕ್ಲೀನ್ ಮಾಡ್ಕೋತೀನಿ. ಬನ್ನಿ. ನಾನು ಚೆನ್ನಾಗಿ ಮಾಡಲ್ಲ ಅಂತ ನಮ್ಮ ಮಕ್ಕಳ ಕೈಲಿ ಚಿತ್ರಾನ್ನದ ಗೊಜ್ಜು ಮಾಡಿಸ್ತಾ ಹೇಳಿದ್ದು ಫ್ರೆಂಡ್ಸ್. ನಾನು ಚಿತ್ರಾನ್ನ ಚೆನ್ನಾಗಿ ಮಾಡೋದಿಲ್ಲ ಅಕ್ಕ, ಎಲ್ಲಾನು ಹಚ್ಚಿಟ್ಟಿದ್ದೀನಿ. ಮಾಡು ಅಂದಿದ್ದು, ಮಾಡು ಅಂದು ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಮನೆ ಪಾತ್ರೆ ಎಲ್ಲ ನಾನು ಚಿತ್ರಾನ್ನನೂ ತಿನ್ನಲ್ಲ, ಚಿತ್ರಾನ್ನನೂ ಮಾಡಲ್ಲ. ತಿನ್ನಲ್ಲ, ಹಂಗೆ ಉಗಿತಾಳೆ ಅಷ್ಟೇ ಅಲ್ವಾ.
ಫಸ್ಟು ಅನ್ನದ ಮೇಲೆ ಏನಾದ್ರೂ ಹಿಂಗ್ ಇದ್ ಮಾಡಿದ್ರೆ ಮುಚ್ಚತ್ಬೇಕು. ಎಷ್ಟ್ ಸತಿ ಹೇಳ್ತಾರೆ ಇಷ್ಟು ವಯಸ್ಸಾಗದೆ ಇನ್ನೂ ಇಷ್ಟೊಂದೇನು ವಯಸ್ಸಾಗಿಲ್ಲ, ಒಂಚೂರೇ ಆಗಿರೋದು. ಒಂಚೂರು ಒಂದು 16 ವರ್ಷ. ನೀರ್ ಹಾಕು, ಎಣ್ಣೆ ಹಾಕು, ಹೊಗೆ ಬರ್ತೈತಿ. ಅದೇ ಹಾಕಿ ಅಲ್ಲ ಚಾತ ನನ್ನ ತಂಗಿ ನಗಾಡ್ತಿದ್ದು ನವಿಲೊಂದು ಅದೇನ ನವಿಲೊಂದು ಕುಣಿಯುತ್ತಿದೆ. ನಾವೊಂದು 10 ವರ್ಷ ಇದ್ದಾಗಿಂದು ಕೇಳ್ತಾ ಇಲ್ವಾ? ನಾವು ಮಿಡ್ಲ್ ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಕೇಳ್ತಾ ಇದ್ದ ಆ ಸಾಂಗ ನಮ್ಮೂರ್ ದೇವಸ್ಥಾನದಲ್ಲಿ ಇವತ್ತಿಗೂ ಹೋಗ್ತಾರೆ. ನಮ್ಮ ಕೃತು 1ನೇ ಕ್ಲಾಸ್ಗೆ ಹೋಗಂಗ ಆಗೋಳೆ ಹಂಗೂ ಹಾಕ್ತಾರೆ. ಅಯ್ಯೋ ಅದನ್ನೇ ಹೇಳ್ಕೊಂಡು ನಗಾಡ್ತಾ ಇದ್ದ. ನವಿಲೆ ಸಾಂಗ್ ಕೇಳಿ ಬೇಜಾರಾಗ್ಬಿಟ್ಟದೆ ಅಂತ ನಾವು ನಿಂಬೆ ಹಣ್ಣು ಜಾಸ್ತಿ ಹಾಕು, ನಂಗೆ ಸಾಸಿವೆ ಇಷ್ಟ. ಅಂಬೈತದೆ ಬಿಡು. ಅಮ್ಮ ಸಾಸಿವೆ ಸಿಕ್ತು ಅಂತ ಬರೀ ಸಾಸಿವೆನೇ ಹಾಕ್ತಾರೆ. ಅಲ್ಲಿ ಆ ಸ್ಟೀಲ್ ಬಾಕ್ಸ್ ಸಣ್ಣದು ಪಕ್ಕದ್ದು ಫಸ್ಟ್ ಸಾಸಿವೆ ಹಾಕಿ ಆಮೇಲಿಂದ ಕಡಲೆಬೇಳೆ. ಏನ್ ಚಿತ್ರಾನ್ನ ಮಾಡಕ್ ಬರೋದೇ ಇಲ್ಲ, ಹಾಕಿ ಅಡಿಗೆ ರೆಸಿಪಿ ಮಾಡಿ ತುಂಬಾ ದಿನ ಆಗಲ್ಲ, ಅದಕ್ಕೆ ಇದನ್ನೇ ಒಂದು ಗ್ಯಾಪಲ್ಲಿ ಮಾಡ್ಕೊಬಿಡೋಣ ಅನ್ಕೊಂಡೆ. ಕರಿಬೇವು ಸೊಪ್ಪು ಅಲ್ಲಿ ಇಟ್ಟಿದ್ದೀನಿ ನೋಡು. ಕಡಲೆ ಬೀಜ ಗೊತ್ತಿಲ್ಲ. ಈ ತರ ಚಿತ್ರಾನ್ನ ನಾನ್ ಮಾಡತ್ತು ನೀರು ಈಗ ಹೆಚ್ಚುತ್ತಾರ ಹಾಕು ಎದ್ಬಿಟ್ಟು ಚೆನ್ನಾಗಿ. ಏನು ಇಲ್ಲ ಅಷ್ಟೇ, ಬರೀ ಇಷ್ಟೇವಾ? ಸುಮ್ಮನೆ ಒಗ್ಗರಣೆ ಅನ್ನ, ಸುಮ್ಮನೆ ಅರಿಶಿನ ಪುಡಿ ಹಾಕ್ಬೇಡ, ಹಂಗೆ ಒಗ್ಗರಣೆ. ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರ್ತದೆ. ಒಂದೆರಡು ಹೊಯ್ತದೆ ನಂಗೆ ಏನಕ್ಕೆ ಹಾಕೊಳ್ಳಿ ಒಂಥರ ಅಲ್ಲಿ ಲಿಮಿಟೆಡ್ ಎಲ್ಲ ಹಾಕಿ ಈಗಲೂ ಹಾಗೆ ಹಾಕ್ತಾಳೆ. 4 ಜನಕ್ಕೆ ಎಷ್ಟು ಕರಿಬೇವು ಸೊಪ್ಪು ಹಾಕಬೇಕು ಅಂತಲೂ ಗೊತ್ತಿಲ್ಲ. ಈ ಹೆಣ್ಣಿಗೆ 4 ಹಾಕಬೇಕು, 3 ಹಾಕು. ಫ್ರೆಂಡ್ಸ್, ನೀವು ಇವತ್ತು ಯಾವಾರ ಗುರುವಾರ, ನಾನು ದೀಪ ಹಚ್ಚಂಗಿಲ್ಲ ಗೊತ್ತಲ್ವಾ? ನೀನು ಗುರುವಾರ ಮಾಡಲ್ವಾ? ಯಾವಾರನೂ ಮತ್ತೆ. ಓ ಚೆನ್ನಾಗದೆ ಕತೆ. ಇವಾಗ ಏನಪ್ಪ ಗುರುವಾರ ಏನು ಸ್ಪೆಷಲ್ ತಿಂಡಿ ಮಾಡಿದ್ದೀರಾ ಪೂಜೆ ಮಾಡಿಬಿಟ್ಟು ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಮನೆ ಬಿಳಿ ಚಿತ್ರಾನ್ನ ಫ್ರೆಂಡ್ಸ್, ಅದರಲ್ಲೂ ನಿಂಬೆಹಣ್ಣಿನ ಚಿತ್ರಾನ್ನ. ಎಲ್ಲನೂ ಕೆಡಿಗೆ ಬೀಳ್ಸದ್ಲು. ಏನೇನು ಬಿದ್ದೋದು ಇಲ್ಲಿ ನೋಡಿಲಿ, ಇದು ನೋಡಿಲಿ, ಕಾಂಪ್ಯಾಕ್ಟ್ ಪೌಡ್ರು ಯಾವುದು. ಅಯ್ಯೋ ಕಾಜಲ್ ಮುರಿದೋಯ್ತು. ಅವಳು ಮುರಿಲೆ, ನೀನು ಯಾಕೆ ಬೀಳಿಸ್ದೆ? ಬೀಳ್ಸೋರು ಯಾರು? ಅವಳಿಗೆ ಗೊತ್ತಿಲ್ಲ ಏನೇನು ಬರ್ತವೆ ಅಂತ. ಈಗ ಎಲ್ಲ ಫುಲ್ ಕ್ಲೀನಿಂಗ್ ನಡೀತಾ ಇದೆ ಫ್ರೆಂಡ್ಸ್. ನಾನು ರೂಮ್ ಅಷ್ಟೊಂದು ಕಷ್ಟಪಟ್ಟು ಎಲ್ಲನೂ ಫೋಲ್ಡ್ ಎಲ್ಲ ಮಾಡಿ ವಾದ್ರಿ ಎಲ್ಲ ಮಾಡಿದೆ. ನಾವು ಅಮ್ಮ ತೊಳಿತೀನಿ ಅಂತು. ಮತ್ತೆ ದಿಮ್ಮನ ಕವರ ಬೆಡ್ಶೀಟ್ ಎಲ್ಲ ಎತ್ತು ಹಾಕ್ತೆ. ಕೃತು ಬಟ್ಟೆ ಫೋಲ್ಡ್ ಮಾಡಬೇಕು. ಇದು ಬಾಕ್ಸ್ಗಳೆಲ್ಲ ದೇವ್ರ ಮನೆ ಎಲ್ಲ ಅದನ್ನು ಧೂಳು ಹೊಡೆದ್ಬಿಟ್ಟು ಸ್ವಲ್ಪ ಗೋಡೆ ಎಲ್ಲ ಒರೆಸ್ಕೊಂಡು ಗಂಜಲು ನೀರು ಹಾಕ್ಕೊಂಡು ಎಲ್ಲನೂ ಇದು ಮಾಡ್ತಾಯಿದ್ದೀವಿ. ಬೆಳಗ್ಗೆ ಇದನ್ನು ಎಲ್ಲ ಎತ್ತಿಟ್ಬಿಟ್ಟು ಧೂಳಿತ್ತಲ್ಲ ಅದೆಲ್ಲ ಒರೆಸ್ದೆ. ಆ ಕಿಟಕಿನೂ ಎಲ್ಲ ಒರೆಸಿದ್ದೀನಿ. ದೇವ್ರ ಮನೆ ನಾನೇನು ಟಚ್ ಮಾಡಲ್ಲ, ನನ್ನ ತಂಗಿ ಒರೆಸ್ತಾಳೆ. ಇವಾಗ ನಂದೇನು ಕೆಲಸ ಅಂದರೆ, ಈಗ ನನ್ನ ತಂಗಿ ಅಟ್ಟದ ಮೇಲೆ ಹೋಗ್ಬಿಟ್ಟು ಗಂಜಲದ ನೀರೆಲ್ಲನೂ ಹಾಕಿದ್ದಾಳೆ ಅಟ್ಟದ ಮೇಲೆ. ನಾನು ಇವಾಗ ಕೃತುದು ಬಟ್ಟೆಗಳು ಈ ಥರ ಆಗಿದೆ, ಡೈಲಿ ಯೂಸ್ದು. ಬೇಡದಿರೋದೆಲ್ಲ ಎತ್ತಾಕ್ಬಿಟ್ಟು ಬೇಕಾಗಿರೋದಷ್ಟೇ ಈಗ ಫೋಲ್ಡ್ ಮಾಡಿ ಇಡ್ತೀನಿ. ಗೈಸ್, ಸಾಂಗ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇವಳೆ ಅವಸ್ಥೆ ನಾನೇ ನೋಡಕೈತಿಲ್ಲ. ಸರಿ ಮಾಡ್ಕೊ ಪ್ಯಾಂಟ್ ಎಲ್ಲ. ತೊಲೆನೂ ಕೂಡ ಬಿಲ್ಲು ಮಾಡಬೇಕು. ಕಲ್ಲ ಹಾಕೊಂಡು ಎಲ್ಲೊಂದು ತಡಿತಾ ಇದ್ವಿ ಫ್ರೆಂಡ್ಸ್. ಮೇಲೆ ನೋಡಿ ತೊಲೆನೂ ಕೂಡ ಬಿಟ್ಟಿಲ್ಲ ನಾನು. ಆ ಕಡೆ ಬೀರು ಗೊತ್ತು, ಅದಕ್ಕೆ ಹಿಂಗೆ ಕೈಲಿ ನೋಡಿ ನೋಡು. ನಮ್ಮನೆ ಅಡುಗೆ ಮನೆ ಪಳ ಅಂತ ಹೊಡಿಬೇಕು. ಗೂಬೆ ಹೆಂಗೆ ನಿಂತಿದೆ ನಂಗೆ ಕೆಲಸ ಅವೆ. ನಾನು ಆಟ ಆಡ್ತಿದ್ದೀನಿ ಈ ಥರ. ನಾನು ಎರೆಸ್ತೀನಿ ಹೋಗ್ಬಿಟ್ಟು. ಲೇ ಕರೆಂಟ್ ಅಲ್ಲಿ ಲೈಟ್ ಆಫ್ ಮಾಡ್ಕೊಂಡು ಕರೆಂಟ್ ಮೇನ್ ಸ್ವಿಚ್ ಆಫ್ ಮಾಡು. ಈಗ ನೀನೇ ಹೋಗೆ ಸೊಪ್ಪಳಿಗೆ ಬೀಳು. ಇಲ್ಲ ಏನೂ ಇಲ್ಲ, ಹೋಗು. ನೀನು ಅಲ್ಲೇನು ಕೈಯಕ್ಕೆ ಬಿಡ. ಹೋಗು ಪಾಪು, ಹೋಗು ಪಾಪ. ಪಾಪಿ ಅಲ್ಲ ಪಾಪ. ಈ ತರ ನೀರು ಹೊಡೆದ್ಬಿಟ್ಟು ನಾನು 10 ಮನೆ ಬೇಕಿದ್ರು ಒರೆಸ್ತೀನಿ. ಖಾರದ ಪುಡಿ ಒಳಗೆ ನೀರು ಹೋಗ್ಬೇಕು. ಅಮ್ಮ ನಿನ್ಗೆ ಮಾಡ್ತೀನಿ. ಹೋಗೋದಿಲ್ಲ. ಏನ್ ಬಗರ? ಬಾಯ್ ಬಾಯ್.
ಫ್ರೆಂಡ್ಸ್ 4 ಗಂಟೆ ಹತ್ತತ್ರ ಆಯಿತು. ನಾನು 1 ಗಂಟೆಗೋ ಏನೋ ಮಲ್ಕೊಂಡಳು. 3:30ಗೆ ಎದ್ದು ಊಟ ಮಾಡ್ಬಿಟ್ಟು ಕೂತಿದ್ದೆ. ರವಿಚಂದ್ರನ್ ಒಂದು ಫಿಲ್ಮ್ ಬರ್ತಿತ್ತು, ಇವ್ರು ಹಾಕೊಂಡು ನೋಡ್ತಾಯಿದ್ರು, ನಾನು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಕೃತಂಗ್ ತಲೆ ಬಾಚು ಹೂ ಮಾಡ್ಸೋಣ ಅಂತ ಅಮ್ಮ, ಅವಳು ಜಡೆ ಹಾಕಿಸ್ಕೊಳ್ಳಿಲ್ಲ, ಈ ಥರ ಕ್ಲಿಪ್ ಹಾಕು ಅಂದ್ಲು. ತಲೆ ಬಾಚ್ಬಿಟ್ಟು ಈ ಥರ ಕ್ಲಿಪ್ ಹಾಕ್ತೆ. ಅದು ಫಿಲ್ಮ್ ನೋಡಿಕೊಂಡು ಕೃತಂಗ್ನ ಡ್ಯಾನ್ಸ್ ಮಾಡ್ತಾಯಿದ್ಲು. ನಮ್ಮಮ್ಮ ಹೂ ಕಟ್ತಾಯಿತ್ತು. ಹೂ ಕಟ್ಟಿದ್ಮೇಲೆ ಕೃತುಗೆ ಮಡಿಸ್ಬೇಕು. ಚೆನ್ನಾಗಂತೂ ನಿದ್ದೆ ಹೊಡ್ಕೊಂಡಿದ್ದೀನಿ ಇವತ್ತು ರಾಜ ಅಂತ. ಟೈಮ್ ಬಂದು 4:19. ಕೃತು ನೋಡಿ ಆಗಲೇ ತಲೆ ಬಾಚಿದ್ದು. ನಾನು ನಮ್ಮಮ್ಮ ಹೂ ಮಾಡಿಸ್ಕೊಂಡಿಲ್ಲ, ಅವಳೆ ಆ ಥರ ಹೂ ಮಾಡಿಸ್ಕೊಂಡವಳೆ. ಅಯ್ಯೋ ಇವಣ್ಣ ಕಿವಿ ಚೆನ್ನಾಗವೇನೆ ಚಾ. ಇದಕ್ಕೆ 20 ರೂಪಾಯಿ ತಗೊಂಡ್ರು. ಇವಳು ಸುಮ್ಮನೆ ಇರ್ಬೇಕಲ್ಲ ಕುದ್ರೆ. ಕ್ಯಾಂಡಿ ಇತ್ತಿಲ್ಲ ಅಂತ ಇವೇ ಕಪ್ ಐಸ್ ಕ್ರೀಮು ಇವೇ ಇದ್ದಿದ್ದು. ತಿಂತಾಳು. ಫ್ರೆಂಡ್ಸ್, ಇವ ಐಸ್ ಕ್ರೀಮ್ ಒಂಥರ ವಿಚಿತ್ರವಾಗವೆ, ಚೆನ್ನಾಗುವಿಲ್ಲ. 1ಗೆ 20 ರೂಪಾಯಿ ತಗೊಂಡು. ಒಳ್ಳೆ ರಾಗಿ ಕಾಳು ಮಾಡ್ದಂಗೆ ಐತೆ, ಒಂಚೂರು ಚೆನ್ನಾಗಿಲ್ಲ, ಹಬ್ಳಕ್ಕೆ ಐತೈತೆ. ನಮ್ಮ ಅಮ್ಮ ಕೇಳಕ್ ಹೋದಾಗ ಚೆನ್ನಾಗಿಲ್ಲ, ನಮ್ಮ ಅಮ್ಮನ ಇಸ್ಕೊತಿಲ್ಲ. ಸುಮ್ಮನೆ 60 ರೂಪಾಯಿ ವೇಸ್ಟ್. ಎಲ್ಲ ನಿನ್ನಿಂದ ಕೃತು ತಿನ್ನು. ಯಾಕೆ ಕೂತ್ಕೊಂಡು ತಿನ್ನು, ಕೂತ್ಕೋ. ಚೆನ್ನಾಗೈತಾ ಪಾಪು? ಪಾಪ ಚೆನ್ನಾಗೈತಾ ಪಾಪ? ಚಿನ್ನಮ್ಮ ಚೆನ್ನಾಗದೆ ಕತೆ ತಿನ್ನು. ಯಾಕೆ ತಿನ್ನು, ಚೆನ್ನಾಗದೆ ಕತೆ, ಚೆನ್ನಾಗದೆ ಕತೆ ತಿನ್ನು. ಫ್ರೆಂಡ್ಸ್, ಇನ್ನೇನಿಲ್ಲ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರೂ ಬಾಯ್ ಮಾಡಿ ಮಕ್ಕಳ. ಬಾಯ್ ಬಾಯ್ ಮಾಡ್ತೀನಿ. ದುಡ್ಡು ಕೊಟ್ರೆ ಅದಕ್ಕಾರ ತಿನ್ಕೊ. ಬಾಯ್ ಫ್ರೆಂಡ್ಸ್. ಚಮ್ಮ ಇಲ್ಲಿ ನೋಡಮ್ಮ, ನೀನು ಹಿಂದ್ಗಡೆ ಕರ್ಮ, ನೀನು ಹಿಂದೆ ನೋಡಮ್ಮ. ಹಿಂದೆ ಅಂದ್ರೆ ಇನ್ನೇನು ನೋಡ್ತಾ ಕೆಳಗೆ ನೋಡು ಅವನು ಅಮೂಲೇರಿ. ಏನು ಹೊಲಿತದೀಯ? ಅದು ಏನದು? ಅದೇನಾರು ಅಲ್ಲಿ ನೀನು ಸುಮ್ಮನಿರು, ನಿನ್ನ ಮೇಲೆ ಹೊಸಕ್ಕೆ ಗಾಳಿ ಅಲ್ವಾ, ಬದಿ ಶೇಕಿ ಸೊಳ್ಳೆ ಬರ್ತದ. ನೀನೇ ಹೊಸ್ಕೋ. ಸೊಳ್ಳೆ ಬರ್ತದಂತೆ ಮಕ್ಕದ ಮೇಲೆ ಹೊಚ್ಚ, ಗಾಳಿನೂ ಬರ್ತದೆ, ಸೊಳ್ಳೆನೇ ಇರೋದು. ಇವಾಗ ಹೋಗಿ ಕಣ್ಣೀರು ಸಿಹಿಯ ಮಾಡಿದ್ರೆ ಬಾಲಿ ಚಿಕ್ಕವ್ರಿ ಸುಮ್ಮನಿರ, ನೋವಾಯ್ತು ಪಾಪ. ಕಚ್ಚಿಸ್ಕೊಬಿಡ ಬಿಡಮ್ಮ. ಚುಚ್ಚೆ ಇಲ್ಲ ಅಮ್ಮ ಇದಕ್ಕೆ ಉಗುರು ಕಟ್ ಮಾಡಮ್ಮ. ಕೊಟ್ಟು ಮಾಡ್ಬಿಟ್ಟು ಅದು ತೆವ್ಕೊಂಡು ನಡೀತದಲ್ವಾ ಅಲ್ವೇನೆ. ಉಗುರು ಕಟ್ ಮಾಡಂಗಿಲ್ಲ ಇದಕ್ಕೆ. ಅವು ಕತೆ ಇದು. ಪಿಂಕಿ ಪಿಂಕಿ ಈಚೆಲಿ ಇರ್ತದೆ, ಬಳಗ್ ಲೈಟ್ ಹಾಕ್ತಿವಲ್ಲ, 5 ಗಂಟೆ ರಾತ್ರಿ ಆಗ್ಬಿಡ್ಕೋತದೆ. ಓ ಆಚೆಗೆ ಅಕ್ಕಮ್ಮ ಕಳಿಸ್ತಿ, ಇಲ್ಲಿ ಬತ್ತಾವ ಮತ್ತೆ ಒಳಗೆ ಕೊಡಕ್ಕೂ ಕೊಟ್ಟಿಗೆ. ಪಿಂಕಿ ಪಿಂಕಿ ಇದ್ರ ಬಾಟ್ಲಿಯಲ್ಲಿ ಹೇಳ್ತದೆ, ಇದ್ರ ಬಾತ್ರೂಮಲ್ಲಿ ಹೇಳ್ತದೆ. ಬಾತ್ರೂಮಲ್ಲಿ ಮಾಡಿದ್ರೆ ಒಳ್ಳೇದೇ ತಾನೆ. ನೀನು ಹಾಕು ನೀರ. ನಾನೇ ನೀರು ಹಾಕಿದ್ದು ನೆನ್ನೆನ ಮೊನ್ನೆನ. ಡೈಲಿ ಆಯ್ತಾರ. ಪಿಂಕಿ ಪಿಂಕಿ ನೆನ್ನೆಲ್ಲ ಹೋಗಿತ್ತ ಈಚೆಲಿ ಬಾಯಿ ಮಣ್ಣಕ್ಕ ಮುಡವೆ ನೋಡಿಲಿ ಹೆಂಗ್ ಬರುತ್ತು. ಮೊಬೈಲು ಕೆಳಿಕೆ ಬೀಳಿಸ್ದೆ. ಅಲ್ಲೇ ಕೂತ್ಕೋಬೇಕು ಬಡ್ಡಿ, ಕರಿ ಬಡ್ಡಿ. ಮತ್ತೆ ಕಟ್ ಮಾಡ್ಬೇಕಂತೆ ಅವಳಿಗಿದ್ರಲ್ಲಿ ಟೀ ಶರ್ಟ್ ಉಳಿಸ್ಬೇಕಂತೆ. ಇರೋ ಬಟ್ಟೆನ ಇಕ್ಕೋತಿಲ್ಲ ಅವಳು. ಥ್ಯಾಂಕ್ ಯು ಪಿಂಕಿ, ಥ್ಯಾಂಕ್ ಯು ಕೊಡೋದು ಪಾಠ ಮಾಡಬೇಕು ಕಣ್ಣೆ. ಪಿಂಕಿ ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಪಿಂಕಿ, ಮುಂಡೆದೆ ಒಂದು ಕೊಡು. ಪಿಂಕಿ ಥ್ಯಾಂಕ್ ಯು. ಅಲ್ಲಿ ಮೈಸೂರು ಅವ್ವ ನೋಡಿ ಎಷ್ಟು ಚೆನ್ನಾಗಿ. ಥ್ಯಾಂಕ್ ಯು ಪಿಂಕಿ. ಅದು ಎಣ್ಬೇಕಂತ.